ಹೆಂಗ್ 4 ಸ್ಟಾರ್ ಸಿಕ್ಕಿದೆ, ಎನರ್ಜೆಟಿಕ್ ಹೀರೋ ಸಿಕ್ಕಿದ್ರು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ದೊಡ್ಡ ಮನೆ ಲೆಗಸಿ ಏನಿದೆ ಇವ್ರ ಮುಖಾಂತರ ಅದು ಕಂಟಿನ್ಯೂ ಆಗುತ್ತೆ. ಯಾವತ್ತೂ ಆ ಕಿರೀಟ ಹೊಳಿತಾ ಇರುತ್ತೆ. ದೊಡ್ಡ ಮನೆಗೆ ಯಾವತ್ತಿದ್ರು ಜೈ ಡಾಕ್ಟರ್ ರಾಜ್ಕುಮಾರ್ ಆಗಿದೆ ಅಣ್ಣ. ಯುವ ರಾಜ್ಕುಮಾರ್ ದೊಡ್ಡ ಮನೆಗೆ ಒಂದು ಕಿರೀಟ ಆದಂಗೆ ಆಯಿತು. ನಮಗೆ ದೊಡ್ಡ ಮನೆಗೆ ಯಾರು ಇಲ್ಲ ಅನ್ನಂಗೆ ಜನಗಳು ಮಾತಾಡ್ತಿದ್ರು. ಈಗ ಬಂದಿರೋದಕ್ಕೆ ಕಾಲ ಎತ್ಕೊಂಡು ಮೇರೆ ಮಾಡೋರಕ್ಕೆ ಮಾತ್ರ 10 ಫಿಲಮು 20 ಫಿಲಮ್ ಮಾಡಿದ ಹೀರೋ ಅಲ್ಲ, 1 ಫಿಲಮಲ್ಲಿ 100 ಫಿಲಮ್ ಮಾಡಿರೋ ಆಕ್ಟಿಂಗು ಆ ಥರ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ರಾಜ್ಕುಮಾರ್ ಫ್ಯಾಮಿಲಿ ಸಿನಿಮಾಗಳು ಯಾವತ್ತೂ ಪೈಸಾ ವಸೂಲೇನೆ ಸರಿನಾ ಸರ್? ಅವ್ರ ಫ್ಯಾಮಿಲಿ ಅಂದರೆ ಕರ್ನಾಟಕ ಅಂದ್ರೆ ಫ್ಯಾಮಿಲಿ. ಜೈ ಶ್ರೀರಾಮ್, ಜೈ ಅಪ್ಪು ಅಂತ ಹೇಳ್ತೀರಾ ಮೂವಿ? ಹೇಳಿ ಬ್ರೋ, ಮೂವಿ ಆಗಿದೆ ಯುವ ರಾಜ್ಕುಮಾರ್ ಹೇಗಿದೆ? ಫಸ್ಟ್ ಮೂವಿ ಡೆಬ್ಯೂ ಮೂವಿ ಅಂತ ಏನೋ ಅನ್ಸಲ್ಲ. ಫಸ್ಟ್ ಮೂವಿ ಅಂತ ದೇವರಣಿಗೂ ಅನ್ಸಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಮಾಡಿರೋಂಗಿದೆ. ಡೈಲಾಗ್ಸ್ ಆಗಲಿ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಯುವ ಅಲ್ಲ, ಇದು ಕರ್ನಾಟಕ ಹವಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಅಪ್ಪು ಸರ್ ನೆನಪಾಗ್ತಾರಾ? ನೆನಪಾಗ್ತಾರೆ. ಲಾಸ್ಟಲ್ಲಿ ಒಂದು ಡೆಬ್ಯೂ ಥರ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ, ತುಂಬ ಬೇಜಾರಾಗುತ್ತೆ. ಆದರೂ ಅಪ್ಪು ಅಜರಾಮರ. ಮೂವಿ ಎಕ್ಸ್ಟ್ರಾ ಥ್ಯಾಂಕ್ ಯು ಬ್ರೋ. ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ನಮ್ಮ ಯುವ ರಾಜ್ಕುಮಾರ್ ಅವರ ಡೆಬ್ಯೂ ಮೂವಿ ಯುವ ರಿಲೀಸ್ ಆಗಿದೆ. ಫಸ್ಟ್ ಶೋ. ಇನ್ನು ಜನ ಈಚೆ ಬರಬೇಕು. ರೆಸ್ಪಾನ್ಸ್ ಆಗಿದೆ. ದೊಡ್ಡ ಮನೆ ಹುಡುಗನ ಹವ ಹೇಗಿದೆ ಅಂತ ಕೇಳಬೇಕು. ಸೊ ಮೈನ್ ಥಿಯೇಟ್ರು ಸಂತೋಷ್ ಥಿಯೇಟ್ರಲ್ಲಿದ್ದೀನಿ. ಸೊ ಇವಾಗ ಜನರ ಬಾಯಿಂದ ಕೇಳೋಣ, ಮುಖ್ಯವಾಗಿ ಅಭಿಮಾನಿ ದೇವರುಗಳಿಂದ ಕೇಳೋಣ ಯುವ ಮೂವಿ ಆಗಿದೆ ಅಂತ. ಸೊ ಲೆಟ್ ಸಿ ದ ಯುವ. ಯಸ್, ಸೆಲೆಬ್ರೇಷನ್ ನೋಡಿದ್ರು. ವಿನಯ್ ರಾಜ್ಕುಮಾರ್ ಅವರು ಬರ್ತಿದ್ರು ನೋಡಿ. ಅಭಿಮಾನಿಯಾಗ ಮಾತಾಡ್ತೀನಿ. ಅಪ್ಪು ಸರ್ ಇಲ್ಲ ಅನ್ನೋ ಕರುಗ್ನ ಇವ್ರು ನಿಗಿಸ್ತಾ ಇದ್ದಾರೆ. ಇನ್ನು ಮುಂದೆ ಬರ್ತಾ ಇದ್ದಾವೆ. ಅಲ್ಲಿ ಇನ್ನು ಸಗದಾಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಫೈಟಿಂಗ್ ಸೀನ್ ಎಲ್ಲ ಭಾರಿ ಆಗಿದೆ. ತಲೆ ಇತ್ತು ನೋಡೋಕ್ಕಾಗಲ್ಲ, ಅಷ್ಟು ಉದ್ದ ಕಟ್ಔಟ್ ಅನಿಸಿದ್ದಾರೆ. ಕ್ರೌಡ್ ನೋಡಿ ಬ್ರೋ, ನೆಕ್ಸ್ಟ್ ನಿಂತಿದ್ದಾರೆ ಇಲ್ಲಿ. ಯುವ ಡೆಬ್ಯೂ ಮೂವಿ ಅಂತ ಅನ್ಸೋದಿಲ್ಲ. ಈ ರೇಂಜ್ ಜನ ಸೇರಿದ್ರೆ ಅಂದರೆ ಎಲ್ಲ ಅಪ್ಪು ಬಾಸ್ ಆಶೀರ್ವಾದ. ಸೊ ಯುವ ಮೂವಿ ಫಸ್ಟ್ ಶೋ ಈ ಸಂತೋಷ್ ಥಿಯೇಟ್ರು, ಗಾಂಧಿನಗರ ಮೆಜೆಸ್ಟಿಕ್ಕು. ಇಲ್ಲಂತೂ ಫುಲ್ಲು ಜಾತ್ರೆನೇ ಆಗೋಗಿದೆ ಗುರು. ಭಯಂಕರ ಜಾತ್ರೆ. ಅಬ್ಬಬ್ಬಬ್ಬ, ಏನು ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು. ಈ ಕಡೆ ಅಪ್ಪು ಬಾಸ್ ಅವ್ರ ಕಟೌಟು ಇದೆ, ಪಕ್ಕದಲ್ಲಿ ಯುವ ರಾಜ್ಕುಮಾರ್ ಅವ್ರ ಕಟೌಟ್ ಇದೆ. ಸೊ ಜನ 1.5 ಶೋಗೆ ನೋಡಿ ಯಾವ ರೀತಿ ಕ್ಯೂ ನಿಂತಿದ್ದಾರೆ, ಜನ ಸಾಗರೆ. ಅಭಿಮಾನಿ ದೇವರುಗಳಂತೂ ಇಷ್ಟು ವರ್ಷ ಕಾದಿತ್ತು. ಸೊ ನೋಡಬೇಕು ಅಪ್ಪು ಅವ್ರನ್ನ ಇವಾಗಲ್ಲಿ ಕಾಣಿಸ್ತಾರ. ಕ್ರೌಡ್ ನೋಡುಗರು, ಭಯಂಕರ ಜನಸಾಗರದಲ್ಲಿ ದೊಡ್ಡ ಮನೆ ರಾಜವಂಶದ ಅಭಿಮಾನಿಗಳೆಲ್ಲ ಇಲ್ಲಿದ್ದಾರೆ. ಸಂತೋಷ್ ಥಿಯೇಟರ್ ಯೂತ್ಫುಲ್ ಆಗಿರುತ್ತೆ. ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಭಯಂಕರ ಜನ.
ಮೂವಿ ಆಗಿದೆ ಚೆನ್ನಾಗಿದೆಯಾ ಹೌದ್ರಾ ಹೇಗಿದೆ ಮೂವಿ ಮಾತಾಡಿ ಹೇಗಿದೆ ಮೂವಿ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಹಾಂ. ಖಂಡಿತ ತುಂಬ ಚೆನ್ನಾಗಿದೆ ಸ್ಟೋರಿ ಆಗಲಿ ಫೈಟಿಂಗ್ ಸೀನ್ ಆಗಲಿ ಇನ್ನೊಂದೇನಪ್ಪ ಅಂದರೆ ಅಪ್ಪು ಸರ್ ಎಲ್ಲೂ ಇಲ್ಲ ಸರ್ ನಮ್ಮ ಯುವದಲ್ಲಿ ಇದ್ದಾರೆ ಸರ್ ಇವ್ರದ್ದು ಫಸ್ಟ್ ಮೂವಿ ಅಂದರೆ ಎಕ್ಸ್ಪೀರಿಯನ್ಸ್ ಥರ ಕಾಣುತ್ತೆ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಮಾಡಿಲ್ಲ ಅಂತಂದ್ರೂ ತುಂಬ ಚೆನ್ನಾಗಿ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಒಳ್ಳೆ ಭವಿಷ್ಯ ಇದೆ ಯುವ ರಾಜ್ಕುಮಾರ್ಗೆ ಜೈ ಅಪ್ಪು ಜೈ ಶ್ರೀರಾಮ್ ಸರ್ ರಾಜ್ಕುಮಾರ್ ಫ್ಯಾಮಿಲಿ ಸಿನಿಮಾಗಳು ಯಾವತ್ತೂ ಪೈಸಾ ಉಳಿಸೋದೇನೆ ಸರಿನಾ ಸರ್ ಅವ್ರ ಫ್ಯಾಮಿಲಿ ಅಂದರೆ ಕರ್ನಾಟಕ ಅಂದರೆ ಫ್ಯಾಮಿಲಿ ಜೈ ಶ್ರೀರಾಮ್ ಜೈ ಅಪ್ಪು ಮೂವಿ ಆಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಅಣ್ಣ ಯುವ ರಾಜ್ಕುಮಾರ್ ದೊಡ್ಡ ಮನೆಗೆ ಒಂದು ಕಿರೀಟ ಆದಂಗೆ ಆಯಿತು ನಮಗೆ ದೊಡ್ಡ ಮನೆಗೆ ಯಾರು ಇಲ್ಲ ಅನ್ನಂಗೆ ಜನಗಳು ಮಾತಾಡ್ತಿದ್ರು ಈಗ ಬಂದಿರೋದಕ್ಕೆ ಕಾಲರ್ ಎತ್ಕೊಂಡು ಮೇರೆ ಮಾಡೋರು ಆಕ್ಟಿಂಗ್ ಮಾತ್ರ 10 ಫಿಲಮ್ 20 ಫಿಲಮ್ ಮಾಡಿದ ಹೀರೋ ಅಲ್ಲ ಒಂದು ಫಿಲಮಲ್ಲಿ 100 ಫಿಲಮ್ ಮಾಡಿರೋ ಆಕ್ಟಿಂಗ್ ಆ ಥರ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಪೌರಾಣಿಕ ಪಾತ್ರ ಮಾಡಬೇಕು ಯುವರ ಗಂಟೆರಿವ ಬರಬೇಕು ಮಯೂರ್ ಆ ಥರ ರಾಜ್ಕುಮಾರ್ ಹೆಂಗೆ ಮೆರೆದ್ರು ಆ ಥರ ಯುವ ರಾಜ್ಕುಮಾರ್ ಮೆರೆದೇ ಮೆರೀತಾರೆ ಕೆಲವು ಫಸ್ಟ್ ಮೂವಿ ಅಂತ ಅನ್ನಿಸ್ತಿಲ್ಲ ಯುವ ರಾಜ್ಕುಮಾರ್ದು ಖಂಡಿತವಾಗ್ಲೂ ಒಬ್ಬ ಮೆಚುರಿಟಿ ಆಕ್ಟರ್ ಥರ ಮಾಡಿದ್ದಾರೆ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ನಾವು ಸ್ಟಂಟು ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದ್ರು ಅದೇ ಥರ ಯುವ ರಾಜ್ಕುಮಾರ್ ಕೂಡ ಸ್ಟಂಟು ಡ್ಯಾನ್ಸ್ ತುಂಬ ಸಖತ ಮಾಡಿದ್ದಾರೆ ಕನ್ನಡ ಫಿಲಮ್ಗೆ ಒಳ್ಳೆ ಹೀರೋ ಸಿಕ್ಕಂಗೆ ಒಬ್ಬ ಹೆಂಗ್ 4 ಸ್ಟಾರ್ ಸಿಕ್ಕಿದೆ ಎನರ್ಜೆಟಿಕ್ ಹೀರೋ ಸಿಕ್ಕಿದ್ರು ಅಂತ ಖಂಡಿತವಾಗ್ಲೂ ಹೇಳ್ಬೋದು ಈ ದೊಡ್ಡ ಮನೆ ಲೆಗಸಿ ಏನಿದೆ ಇವ್ರ ಮುಖಾಂತರ ಅದು ಕಂಟಿನ್ಯೂ ಆಗುತ್ತೆ ಯಾವತ್ತೂ ಆ ಕಿರೀಟ ಹೊಳಿತಾ ಇರುತ್ತೆ ದೊಡ್ಡ ಮನೆಗೆ ಯಾವತ್ತಿದ್ರು ಜೈ ಡಾಕ್ಟರ್ ರಾಜ್ಕುಮಾರ್. ಸೊ ಈ ಯುವ ಮೂವಿಲಿ ಇಲ್ಲೊಬ್ರು ಆ್ಯಕ್ಟ್ ಮಾಡಿರೋರು ಇವ್ರು ಸಿಕ್ಕಿದ್ದಾರೆ ಅವ್ರನ್ನ ಕೇಳೋಣ ಹೇಗಿದೆ ಸರ್ ಮೂವಿ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಕೃಷ್ಣನ್ ಅಂತ. ಈಗ ತಾನೇ ಯುವ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಸಂತೋಷ್ ಅನಂತರಾಮ್ ಸರ್ ಹೇಳ್ದಂಗೆ ಯುವ ಸಿನಿಮಾನ ಒಳ್ಳೆ ಜಾಗರೂಕತೆಯಿಂದ ಮತ್ತು ಇಷ್ಟಪಟ್ಟು ಕಷ್ಟಪಟ್ಟು ಮತ್ತು ದೊಡ್ಡ ಮನೆ ಒಂದು ರೆಸ್ಪೆಕ್ಟ್ನ ಉಳಿಸ್ಕೊಂಡು ಇನ್ಕ್ಲೂಡಿಂಗ್ ಫೈಟ್ ಮಾಸ್ಟರ್ ಆಗಿರ್ಬೋದು ಅರ್ಜುನ್ ಮಾಸ್ಟರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸು ಫ್ಯಾಮಿಲಿ ಸಬ್ಜೆಕ್ಟ್ ಇದೆ. ಪ್ರತಿಯೊಬ್ಬರೂ ಒಂದೊಂದು ಫ್ರೇಮಲ್ಲಿ ಅಪ್ಪು ಸರ್ ನೆನಪಿಸ್ಕೊತಾ ಇದ್ದಾರೆ. ಆ ಥರ ಪ್ರತಿಯೊಬ್ಬರಿಗೂ ಆ ಥರ ಗ್ಲಿಮ್ಸ್ ಬರ್ತಾ ಇದೆ. ಸೊ ಸಿನಿಮಾ 100 ಡೇಸ್ ಹೊಡಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಅಪ್ಪು ಬಾಸ್. ನೀವು ಆ್ಯಕ್ಟ್ ಮಾಡಿದ್ದೀರಾ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಯಾವ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಬಂದು ದೀಪು ಅಂತ ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ಬಂದು. ಓಕೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್. ಬಗ್ಗೆ ಹೇಳಿದ್ರೆ ಡ್ರೀಮ್ ಕಮ್ಸ್ ಟ್ರೂ ಆಗ್ಬಿಡುತ್ತೆ. ಯಾಕಂದರೆ ತುಂಬ ಅವರು ಇದಾಗ್ಬಿಡ್ತಾರೆ. ಅದರಿಂದ ಇಟ್ ಈಸ್ ಒನ್ ಆಫ್ ದ ವಂಡರ್ಫುಲ್ಲು. ಡೆಫಿನೆಟ್ಲಿ ನಾವು ಈಚ್ ಆ್ಯಂಡ್ ಎವ್ರಿ ನ್ಯೂ ಪ್ರೊಡ್ಯೂಸರ್ಸ್ ಇಂಥವ್ರನ್ನ ಲಿಫ್ಟ್ ಮಾಡಿದ್ರೆ ಇವತ್ತೆಲ್ಲ ನಾಳೆ ಶೈನ್ ಆಗೋ ಚಾನ್ಸಸ್ ಇದೆ. ಪ್ರತಿಯೊಬ್ಬರು ಅಷ್ಟೇ ಸಚಿನ್ ತೆಂಡೂಲ್ಕರ್ ಎತ್ಕೊಳ್ಳಿ 10th ಫೈಲ್ ಅಂತ ಅವ್ನು ಬಿಟ್ಬಿಟ್ಟಿದ್ರೆ ಇಷ್ಟು ಮಟ್ಟಿಗೆ ಆಗ್ತಾ ಇರಲಿಲ್ಲ. ಡೆಲಿವರಿ ಬಾಯ್ ಯಾವ ಥರ ಸಾಧನೆ ಮಾಡ್ಬೋದು ಅಂತಲೇ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಖಂಡಿತವಾಗ್ಲೂ ಕುತ್ಕೊಂಡು ಬಂದು ನೋಡ್ಬೋದು. ಓಕೆ ಬ್ರೋ. ಸೊ ಯುವ ರಾಜ್ಕುಮಾರ್ ಅವರು ನೋಡ್ರಿ